ಕ್ಯಾಪ್ಷನ್ ಮಾಡಿರೋದು ಅಷ್ಟೇ ಕ್ಯಾಪ್ಟನ್ ಎಡವಿದ್ದಾರೆ, ಒಂದು ಸ್ವಲ್ಪ ಪಾಯಿಂಟ್ ಎಡವಿದ್ದಾರೆ ಅಂತಲೇ ಹೇಳ್ಬೋದು. ಹೂವಿನ ಮತ್ತು ಹೆಸರುಗೆ ಮುಗಿಸ್ದೇ ಇರೋ 67ಕ್ಕೆ 8. Dots now, 1 6 and 7 4s only. Tries that short one. Single chance for you at home to get involved. To see on the for our polls as well. Hello. For you about displaying the cricket smarts. Spinner displays a bit. Very well bowled. He anticipated that Porel was going to look to go down the pitch. The bowler tossed it up, you can see. He's tossed it up wide. Rolled again. Bowled it wide, tossed it up, you can see. He's tossed it up wide. Oh my God, he had to. This ಇದೆಯಾ ಏಕನ್ ಚಾರ್ಜಸ್ ವಿರುದ್ಧ ಆಡ್ತಾ ಇದ್ದಿದ್ದು. ಕಳಪೆ ಸೀಸನ್ ನಡೀತಾ ಆಲ್ಮೋಸ್ಟ್ 75% ಆಫ್ ದ ಗೇಮ್ಸ್ ಸೋತೋಗಿದ್ವಿ. ಸೊ ನೆನಪತ್ತೂ ಇಲ್ಲ ಯಾಕೆ. Beautifully bowled, 15 done. It is 71 for 8. Experience the best of Hollywood. ಕನ್ಫ್ಯೂಷನ್ ಆಗ್ತಾ ಇದೆ ಅಲ್ಲಿ. ವಿಕೆಟ್ ಅಂಪೈರ್ ಮಧ್ಯ ಸುಮಾರು ಜನ ಲೆಜೆಂಡಲಿ ಬೌಲರ್ಸ್ ಬಂದು ಬೌಲಿಂಗ್ ಮಾಡಿದ್ದಾರೆ. ಸನತ್ ಜೈಸೂರ್ಯ ಅಂತವ್ರೆ ಆ ಥರ ಮಾಡ್ತಾ ಇದ್ರು. ಕಂಪ್ಲೀಟ್ಲಿ ಲೀಗಲ್ ಆ ಥರ ಮಾಡೋದು. ಇವಾಗ ಹೇಳ 2011ರಲ್ಲಿ ಭರತ್ ಚಿಪ್ಲಿ ಅವರು ಆಡಿದ್ರು ಏಕನ್ ಚಾರ್ಜರ್ಸ್ ಪರವಾಗಿ. ಅಖಿಲ್ ಅವರು KTK ತಂಡದ ಪರವಾಗಿದ್ರು ಕೂಡ ಪಂದ್ಯ ಆಡಿರ್ಲಿಲ್ಲ. ಚೇಸ್ ಮಾಡಬೇಕಾಗಿ 130 ರನ್ ಅಷ್ಟೇ. 74 ಆಲ್ ಔಟ್ ಆಗೋಗ್ತೀರ. ನಮ್ಮ ವಿನಯ್ ಕುಮಾರ್ಗೆ ಔಟ್ ಆದ್ರು ಅನ್ಸುತ್ತೆ ಭರತ್ ಚಿಪ್ಲಿ ಅವರು. ಹೌದು, ಇಂಜಿನಿಯರ್ ಜ್ಞಾಪಕ ಇದೆ. ಹಿಂದಿನ ದಿವಸ ನಾವೆಲ್ಲರೂ ಜೊತೆಗೆ ಹೋಗಿದ್ವಿ ಊಟಕ್ಕೆ. ನಿನಗೆ ಬಾರಿಸ್ತೀನಿ ಅಂತೆಲ್ಲ ಹೇಳಿದ್ರು ಚೆನ್ನಾಗೆ. ವಿನಯ್ ಕುಮಾರ್ಗೆ ಬಾರಿಸ್ಬಿಡ್ತೀನಿ ಅಂತೆಲ್ಲ ಹೇಳ್ಬಿಟ್ಟು ನೆಕ್ಸ್ಟ್ ಅವ್ರು ಏನು ಹೇಳಿಲ್ಲ ವಿನಯ್ ಹೌದಾ ಸರಿ ಅಂತ ಮನಸ್ಸಲ್ಲೇ ಗೊತ್ತಲ್ಲ ವಿನಯ್ ಹೆಂಗೆ ಅಂತ ಜಾಸ್ತಿ ಮಾತಾಡಲ್ಲ. ಬಾ ನೀನು ನೋಡ್ಕೊತೀನಿ ನೆಕ್ಸ್ಟ್ ಡೇ ಅವ್ರನ್ನ ಔಟ್ ಮಾಡಿಬಿಟ್ಟು ಕಳಿಸಿದ್ರು ಮನೆಗೆ. ಮಿಡಾನಲ್ಲಿ ಔಟ್ ಆಗ್ತಾರೆ. ಒಳಗೆ ಹೋಗ್ಬಿಟ್ಟು ಚಿಪ್ಲಿ. ರೀಡೇ ಮಾಡಲಿಲ್ಲ. ವಿತ್ ದ ಆಂಗಲ್ ಒಳಗಡೆ ಬಂತು. ಕುಲ್ದೀಪ್ 3 ರನ್ ನೋಡಿದ್ರು ಔಟ್ ಆಗ್ತಾರೆ. 9 ವಿಕೆಟ್ ಕಳ್ಕೊಂಡಿದ್ದಾರೆ. ಪೂರ್ತಿ 20 ಓವರ್ ಆಡೋದು ಕಷ್ಟನೇ ಇಲ್ಲಿಂದ. ನಾರ್ಮಲ್ ಆಫ್ ಸ್ಪಿನ್ನರ್ ಬಟ್ ಒಂಥರ ಫಾಸ್ಟರ್ ಥ್ರೂ ದ ಏರ್. ಲೇಟ್ ಆಗಿದ್ರು ಅಲ್ಲಿ. ಪಿಕ್ ಮಾಡಿದ್ರು ಕೂಡ ಬ್ಯಾಟ್ ಬರೋಷ್ಟಲ್ಲಿ ಹೊಟ್ಟೋಯ್ತು ಬಾಲ್. ಒಂದಷ್ಟು ಟೈಮ್ಸ್ ವಿತ್ ಆ್ಯಂಗಲ್ ಕೂಡ ಹೆಲ್ಪ್ ಆಯಿತು. ಬೋಲ್ಡ್ ಆಗ್ತಾರೆ. ಸುಮಾರು ಜನ ಬ್ಯಾಟರ್ಸ್ನ ಆ ಥರ ಔಟ್ ಮಾಡಿರೋದಿದೆ ಕುಲ್ದೀಪ್. ಬಟ್ ಇವತ್ತು ಅವರೇ ಔಟ್ ಆಗ್ತಾರೆ. 71 for 9. 14ನೇ ಓವರ್ನಲ್ಲಿ ವಿಕೆಟ್ ಬಿದ್ದಿರೋದ್ರಿಂದ ಈಗ ಸಮಯ ಆಗಿದೆ ಸಿಯಟ್ ಸ್ಟ್ರಾಟಜಿಕ್ ಟೈಮ್ ಔಟ್ಗೆ. 2.5 ನಿಮಿಷ ವಾಪಸ್ ಬರ್ತೀವಿ.
I am here. I just want to pinch myself. Jamieson out there. One of the premier fast bowlers back. Try and get them out. That's been hit clean. Over square leg. Angel 1, Super 6. ಟೆಸ್ಟ್ ಸ್ಟ್ರಾಟಜಿ ಟೈಮ್ ಔಟ್. ಇದು ಮ್ಯಾಂಡೇಟರಿ ತಗೊಳ್ಳೇಬೇಕಾಗಿತ್ತು. ಮುಗಿದಿದೆ. ಹಂಗೇನೆ ನಂಬರ್ 11 ಅಲ್ಲಿ ದುಷ್ಮಂತ್ ಚಮೀರಾ ಬಂದಿದ್ದಾರೆ DC ಪರವಾಗಿ. ಪಾಪ ಒಬ್ಬರೇ ಇನ್ನೊಂದ್ ಕಡೆ ಬೋರಲ್ಲಿ ಆಡ್ತಾ ಇದ್ರೆ ಅವ್ರಿಗೆ ಯಾರು ಪಾರ್ಟ್ನರೇ ಸಿಕ್ಕಿಲ್ಲ ಇವತ್ತಿನ ಇನ್ನಿಂಗ್ಸ್ ಅಲ್ಲಿ. ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಆಫ್ ದ ಸೀಸನ್. ಪಾಯಿಂಟ್ಸ್ ಮುಖಾಂತರ ಡಿಸೈಡ್ ಆಗುವಂತ ಒಂದಿದು ಇದು. ಅದರಲ್ಲಿ ಅಭಿಷೇಕ್ ಶರ್ಮಾ ಆಡಿರುವಂತ ಬ್ಯಾಟಿಂಗು, ಸೂರ್ಯವಂಶಿನೂ ಅಷ್ಟೇ. ಬಟ್ ಖುಷಿ ಆಗೋದೇನು ಅಂತಂದ್ರೆ ಆದಿತ್ಯರ ಬೌಲಿಂಗ್ ಮಹತ್ವ ಇದೆ. 6 ಮತ್ತೆ 7ನೇ ಪೊಸಿಷನ್ ಅಲ್ಲಿ ಇವತ್ತು ಆಡ್ತಾ ಇರುವಂತ ಭುವಿ, ಹಂಗೆ KL ರಾಹುಲ್ ಕಾಣ್ತಿದ್ದಾರೆ. ಸುಮಾರಿದೆ, ಅರ್ಧ ಟೂರ್ನಮೆಂಟ್ ಅಷ್ಟೇ ಆಗಿರೋದು. ಹೋಮ್ ಬಾಕ್ಸ್ ಅಲ್ಲಿ ನಾನು ಪವನ್ ದೇಶಪಾಂಡೆ, ನನ್ನ ಜೊತೆ ಸುಚಿತ್ ಜಾಯ್ನ್ ಆಗ್ತಾರೆ. ಸೆಕೆಂಡ್ ಸ್ಟೇಜ್ చూడు ಬ್ಯಾಟಿಂಗ್ లో ఒకసారి వెనకాల చూడు. ಇಲ್ಲಿಂದ RCB ಯೋಚನೆ ಮಾಡ್ತಿರ್ತಾರೆ, ವಿಕೆಟ್ಸ್ ಏನ್ ವ್ಯತ್ಯಾಸ ಆಗಲ್ಲ ರನ್ ರೇಟ್ ಅಂತ ಬಂದಾಗ. ಇಷ್ಟು ಬೇಗ ವಿಕೆಟ್ಸ್ ಡೆಲ್ಲಿ ಕಳ್ಕೊತಾ ಇದ್ದಂಗೆ ಆದಷ್ಟು ಬೇಗ. ಸುಯಾಶ್ ಅವರ ಮೊದಲನೇ ವಿಕೆಟ್ ಬಂದಿರೋದು ಈ ಒಂದು ಪಂದ್ಯದಲ್ಲಿ. ಹೌದು, ಕೃಣಾಲ್ ಪಾಂಡ್ಯ ವಿಕೆಟ್ ಎತ್ತಿದ್ರು, ಸುಯಾಶ್ ಅವರಿಗೆ ಬಂದಿರೋದು. ತುಂಬಾ ಚೆನ್ನಾಗಿ ಬೌಲಿಂಗ್ ಹಾಕಿದ್ರು. ಎಷ್ಟು ಡಾಟ್ ಬಾಲ್ಸ್ ಹಾಕಿರೋದು ಇವರು. ಇನ್ನು ಕಡೆ ಬಾಲ್ ಬಾಕಿ ಇದೆ ಅವರ ಸ್ಪೆಲ್ ಮುಗಿಸೋದಕ್ಕೆ. ಕೇವಲ 7 ರನ್ ಕೊಟ್ಟಿರೋದು ಅಷ್ಟೇ ಸುಯಾಶ್. ಕಂಪ್ಲೀಟ್ ಬೌಲಿಂಗ್ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದು ಗೊತ್ತು. ಅವರು ಮಾಡಿದ್ರು. ಬ್ಯಾಟ್ ಮಧ್ಯೆ ಕ್ಯಾಪ್ ಕೂಡ ಕ್ರಿಯೇಟ್ ಮಾಡಿದಲ್ಲಿ ಸುಯಾಶ್ ಶರ್ಮಾ. ಅಂತ ಔಟ್ಸ್ಟ್ಯಾಂಡಿಂಗ್ ಸ್ಪೆಲ್ ಇದು. ಓವರ್ ಆಗಿದೆ. 71ಕ್ಕೆ 9. ಸ್ವಾಗತ ಗೆಳೆಯರೇ ಇಂಡಿಯನ್ ಬ್ರೀದಿಂಗ್ ಲೀಗ್ ನಲ್ಲಿ. ಇಲ್ಲಿನ ಪೊಲ್ಯೂಷನ್ ನಲ್ಲಿ ಉಸಿರುಗಟ್ಟಿದೆ. ಹೆಸರುಡೆ ಬಂದಿದ್ದಾರೆ. ಅದು ಪವರ್ ಪ್ಲೇ ಮಾಡಿದಂತ 3 ಓವರ್ ಅಲ್ಲಿ ಬಂದಿದ್ದು. ಇವಾಗ ಫಿನಿಶ್ ಮಾಡೋದಕ್ಕೆ ಗೇಮ್ ನ ಇನ್ನಿಂಗ್ಸ್ ಸ್ಟ್ರೈಕ್ ಅಂತೂ ಇವರೇ ಇಟ್ಕೋತಾರೆ, ಇವ್ರು ಕೊಡಲ್ಲ. ಅದೇ ನಡೀತಾ ಇರುತ್ತೆ ಗೇಮ್ ಪ್ಲಾನ್. ಅಟ್ಲೀಸ್ಟ್ ಆಡುವಷ್ಟೊತ್ತು ನಾನೇ ಆಡಿ ಒಂದು ಟಾರ್ಗೆಟ್ ನ ಸೆಟ್ ಮಾಡೋಣ ಅಂತ. ಯಾಕಂದ್ರೆ ಎಲ್ಲ ಮೇನ್ ಬ್ಯಾಟರ್ಸ್ ಡಿಸ್ಮಿಸ್ ಮಾಡಿದ್ದು. ಔಟ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಇದು. ಎಕ್ಸ್ಪೆಕ್ಟ್ ಮಾಡಲಿಲ್ಲ KL ರಾಹುಲ್ ಫಸ್ಟ್ ಬಾಲ್ ಬೌನ್ಸರ್ ಆಗ್ತಾರೆ ಅಂತ. ಸರ್ಪ್ರೈಸ್ ಆಗಿರಲಿ. ಅದಾದ್ಮೇಲೆ ಕನ್ವೆನ್ಷನಲ್ ಫೋರ್ತ್ ಸಬ್ ಅಲ್ಲಿ ಔಟ್ ಎತ್ತಿದ್ದ ಆದ್ಮೇಲೆ ಇದ್ದಂತ ಶಾರ್ಟ್ ಬಾಲ್ ನ ಒಂದು ಪ್ರಾಬ್ಲಮ್ಸ್ ನ ಎಕ್ಸ್ಪ್ಲೋರ್ ಮಾಡಿದಿಲ್ಲ ಹೇಸಲ್ವುಡ್. ಈ ಸರಿ ಚೆನ್ನಾಗಿ ಕನೆಕ್ಟ್ ಮಾಡಿದ್ದಾರೆ. ಒಳಗಡೆ ಬ್ಯಾಕ್ ಆಫ್ ಲೆಂತ್ ಆಗ್ತಾರಂತ ಗೊತ್ತು ಪೋರೆಲ್ ಅವ್ರಿಗೆ. ಅಟ್ಲೀಸ್ಟ್ ಇವರೊಬ್ಬರೇ ಇವತ್ತು ಆ ಒಂದು ಲೈಮ್ ಲೈಟ್ ಆಗಿ ಕಾಣಿಸ್ತಾ ಇರೋದು ಅಂತಂದ್ರೆ ಅಭಿಷೇಕ್. ಕೈಗೆ ಇಟ್ಕೊಂಡಿದ್ದ ಕಾರಣನೇ ಇದು. ಅಟ್ಲೀಸ್ಟ್ ಒಂದೆರಡು ಬೌಂಡ್ರೀಸ್ ಮಧ್ಯದಲ್ಲಿ ನೋಡ್ಬೋದು ಅಂತ ವಾಪಸ್ ಹೊಡೆದಿದ್ದಾರೆ. ಅದನ್ನೇ ಮಿಡ್ ಆಫ್ ಇದ್ದಿದ್ದು ಗೊತ್ತಿತ್ತು ಅವ್ರಿಗೆ. ಚೆನ್ನಾಗಿ ಕಾಣಿಸಿದ್ದಾರೆ ಇವರು ಬ್ಯಾಟಿಂಗ್ ಬಂದಾಗಿಂದನೂ. ಇನ್ಫ್ಯಾಕ್ಟ್ ಜೊತೆಗೆ ಮಾಡ್ತಿದ್ರು ಈ ಒಂದು ಆವೃತ್ತಿನಲ್ಲಿ. ಡಿಫಿಕಲ್ಟ್ ಸಿಚುವೇಶನ್ ಅಲ್ಲಿ ಬಂದಂತ ಇನ್ನಿಂಗ್ಸ್ ಇದು. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ. ಬಹುಶಃ ಮ್ಯಾಚಿನ ಮುಂಚೆ ಗೊತ್ತಿರಲಿಲ್ಲ ಅವ್ರಿಗೆ ಈ ಒಂದು ರೋಲ್ ನ ಆಡ್ಬೇಕಾಗತ್ತೆ ಈ ಒಂದು ಗೇಮ್ ನಲ್ಲಿ ಅಂತ. ಪ್ರಿಪೇರ್ ಕೂಡ ಆಗಿರ್ಲಿಲ್ಲ ಅಂತ ಕಾಣುತ್ತೆ. ಬಟ್ ಎಷ್ಟು ಚೆನ್ನಾಗಿ ಅವರ ಆಪರ್ಚುನಿಟಿನ ಒಂದು ಮಾಡಿದ್ದಾರೆ ಇಲ್ಲಿ.
ಬಂದ್ರು ಸ್ಟ್ರೇಟ್ ಅವೇ ಸ್ಟಂಪ್ ಅಲ್ಲಿ ಯಾರ್ಕರ್ ಲ್ಯಾಂಡ್ ಮಾಡ್ತಿದ್ದಂಗೆ 4ನೇ ವಿಕೆಟ್ ಇವತ್ತು ಹೇಸಲ್ವುಡ್ ಅವರಿಗೆ. 4 for 12 ಕರಿಯರ್ ಬೆಸ್ಟ್ ಅವ್ರದ್ದು ಜಾಶ್ ಕಡೆಯಿಂದ. ಅದ್ಭುತ ಸ್ಪೆಲ್ ಫಿನಿಶ್ ಮಾಡಕ್ಕೆ ಅವರೇ ಬರಬೇಕಾಗಿತ್ತು, ಚಾನ್ಸೇ ಇಲ್ಲ. ಕ್ಲೂಲೆಸ್ ಅಭಿಷೇಕ್ ಪೋರಲ್ ಅದನ್ನ ನೆಗೆಟ್ ಮಾಡೋದಕ್ಕೆ ಆಲ್ ಔಟ್ ಆಗ್ತಾರೆ. ಕೇವಲ 75 ರನ್ಗೆ ಗುಡ್ ನೈಟ್. 44 ಕಿಲೋಮೀಟರ್ ಶಾರ್ಪ್ ಯಾರ್ಕರ್ ಸ್ಟಂಪ್ಸ್ಗೆ. ಒಂದು ಸ್ವಲ್ಪ ಲೇಟ್ ಆಯ್ತು ಅಷ್ಟೇ ಬ್ಯಾಟ್ ಬರೋ ಅಷ್ಟರಲ್ಲಿ. ಬಹುಶಃ ಬೇರೆ ಯೋಚನೆ ಮಾಡ್ತಾ ಇದ್ರು, ಬಟ್ ಹಾಕಿದ್ದು ಯಾರ್ಕರ್ನ ಬರಲೇ ಇಲ್ಲ ಬ್ಯಾಟು. ಅಷ್ಟರಲ್ಲಿ ಹೋಗ್ಬಿಟ್ಟಿತ್ತು ಟಿಲಿಂಗ್ ಅಂತ. ಅಟೆಂಪ್ಟ್ ಮಾಡಿದ್ರು ಫಸ್ಟ್ ಡೆಲಿವರಿ ಶಾರ್ಟ್ ಆಫ್ ಲೆಂತ್ ಅಥವಾ ಬೌನ್ಸರ್ ಹಾಕುವಂತ ಪ್ರಯತ್ನ ಮಾಡಿದ್ರು. ಇಂಡಿಯನ್ ಡೆಲಿವರಿಯಿಂದ ಫ್ಲಾಟ್ ಬ್ಯಾಟ್ ಹೊಡ್ತಿದ್ದಾರೆ, ಬಟ್ ಇದು ಎಷ್ಟು ಚೆನ್ನಾಗಿ ಲ್ಯಾಂಡ್ ಮಾಡಿದೆ ಅಂದ್ರೆ ಸೆಟ್ ಆಗಿರೋ ಅಭಿಷೇಕ್ ಪುರಲ್ಗೂ ಕೂಡ ಯಾವುದೇ ರೀತಿಯಾದಂಥ ಅವಕಾಶ ಇರಲಿಲ್ಲ. ಅಲ್ಲಿ ಲೋನ್ ಬ್ಯಾಟಲ್ ನಡೆಸಿದ್ದಾರೆ ಅವರೊಬ್ಬರ ಕಡೆಯಿಂದನೇ ಸ್ವಲ್ಪ ಮಟ್ಟಿಗೆ ಒಂದು ರನ್ಸ್ನ ಕಾಣಿದೆ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್. 16 ಪಾಯಿಂಟ್ 3 ಓವರ್ನಲ್ಲೇ 75 ಆಲ್ ಔಟ್ ಆಗಿರೋದು ಇಲ್ಲೇ ತೋರಿಸುತ್ತೆ RCB ಅವರ ಬೋಲಿಂಗ್ ಮಹತ್ವ. ಪಾರ್ಕ್ಲೇನಲ್ಲೇ ಮ್ಯಾಚು ಮುಗಿದೋದಂಗೆ ಲೆಕ್ಕ. 13ಕ್ಕೆ 6 ಇದ್ರು. ಆ ಥರ ಇದ್ದಾಗ ತುಂಬ ಕಷ್ಟ ಆಗುತ್ತೆ. ಎಲ್ಲ ಹಂತದಲ್ಲೂ ವಿಕೆಟ್ಗಳನ್ನ ಕಳ್ಕೊಳ್ತಾ ಹೋದ್ರು. ಎಕ್ಸೆಪ್ಷನಲ್ ಬೌಲಿಂಗ್ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು RCB ತಂಡದಿಂದ. ఫస్ట్ హాఫ్ కాదు, వాళ్ళ హాఫ్ అయితే వాళ్ళ కప్పు రాదు. దొబ్బింది DC లిస్ట్లో లాస్ట్. బాగా వచ్చేసింది. ರಾಷ್ಟ್ರ ರಾಜಧಾನಿಯಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತತ್ತರಿಸಿ ಹೋಗಿದ್ದಾರೆ. ಈ ಒಂದು ಬೌಲಿಂಗ್ ಅಟ್ಯಾಕ್ಗೆ ಪವರ್ ಪ್ಲೇನಲ್ಲೇ ತಿಂದಾಕ್ಬಿಟ್ರು ಭುವನೇಶ್ವರ್ ಹಾಗೂ ಹೇಸಲ್ವುಡ್. ಅತ್ಯದ್ಭುತವಾದಂತಹ ಫಾಸ್ಟ್ ಬೌಲಿಂಗ್ ಪ್ರದರ್ಶನ ಇಂದು ಡಿಫೆಂಡಿಂಗ್ ಚಾಂಪಿಯನ್ಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇಂದ 0-1-1-0-5-0 ಪಿನ್ ಕೋಡಲ್ಲಾದ್ರೂ ಅಟ್ಲೀಸ್ಟ್ ಒಂದು 5ಕ್ಕಿಂತ ಜಾಸ್ತಿ ಅಥವಾ 3ಕ್ಕಿಂತ ಜಾಸ್ತಿ ಇರುತ್ತೆ. ಇಲ್ಲಿ ಬರೀ 1 ಅಥವಾ 0 ಬೈನರಿ ನಂಬರ್ಸ್ ತರ ಇದೆ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಂತ ಅಭಿಷೇಕ್ ಪೊರೇಲ್ ಅವರು 30 ರನ್ ಹೊಡೆದು ಮರ್ಯಾದೆ ಕಾಪಾಡಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರದ್ದು. ಲೋಯೆಸ್ಟ್ ಟೋಟಲ್ಗೆ ಬಂಡಲ್ ಔಟ್ ಆಗ್ದಲೆ ಎಂತ ಒಂದು ಎಕ್ಸೆಪ್ಷನಲ್ ಬೌಲಿಂಗ್ ಭುವನೇಶ್ವರ್ ಕುಮಾರ್ ಹಾಗೂ ಹೇಸಲ್ವುಡ್ ಅವರಿಂದ. ಪರ್ಪಲ್ ಕ್ಯಾಪ್ ಬರುತ್ತೆ ಭುವನೇಶ್ವರ್ ಅವ್ರಿಗೆ, 3 ವಿಕೆಟ್ ಆದ್ರೆ ಹೇಸಲ್ವುಡ್ಗೆ 4. ಸುಯಾಶ್ ಅವರ ಸ್ಪೆಲ್ ನ ಮೆಚ್ಚಬೇಕು. ಎಕಾನಮಿ ನೋಡಿ 1.75. ಈಗ ಭುವನೇಶ್ವರ್ ಕುಮಾರ್ ಪರ್ಪಲ್ ಕ್ಯಾಪ್ ಹಾಕೊಂಡು ಕಾಯ್ತಾ ಇದ್ದಾರೆ. ಬನ್ನಿ ಹೋಗಿ ಮಾತಾಡ್ಸೋಣ. Boothie, Danny, Owen and Carter's alongside. Marie Carter, that purple cap looks great. I've always wanted to ask you this just recently this season. Now, I know you put the Gurren swinger, but it hasn't swung as much this year. Have you noticed that? Do you think it's something to do with the balls, maybe? I think it's swinging this year. I don't know whether it's ball or wickets or whatever, but when ball swings and you get few wickets up front, it makes it easier for us to bowl. Yes, there was a swing, and I think it's one of the good days where you bowl it was nicking or they're getting bowled. So yeah, we were fortunate to got those initial wickets. Karthik here. Just were you a bit surprised that it swung a bit more than normal and it swung a lot more than normal? Definitely, especially the way wicket played in the last match, almost 250 plus in both the innings, and yes, the way ball swing, we were a bit surprised and we wanted to make the most of it, taking the wickets and getting them out. Boothie, it's Morgs up here. Well bowls, mate. 3 for 5. What were you saying to your captain to get a 4th over in? Surely you were saying it's only